ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಷ್ಟೊಕ್ಕೇರ್ಗೆ ಸ್ವಾಗತ. ನಮ್ಮಲ್ಲಿರುವಂತಹ ಅದ್ಭುತವಾದಂಥ ಶಕ್ತಿ, ಯೋಚಿಸುವಂಥ ಶಕ್ತಿ, ಅದಕ್ಕೆ ಕಾರಣ ನಮ್ಮ ಮನಸ್ಸಿನಲ್ಲಿ ನಾವು ಶುದ್ಧವಾದಂಥ ಶ್ರೇಷ್ಠ ವಿಚಾರಗಳನ್ನು ಬಿತ್ತೋದ್ರಿಂದ ಅನೇಕ ರೀತಿಯಾದಂತಹ ಜಗತ್ತಿನಲ್ಲಿನೂ ಹೊಸ ಶ್ರೇಷ್ಠವಾದದ್ದನ್ನು ಕಂಡುಹಿಡಿದಿದ್ದೇವೆ, ಶ್ರೇಷ್ಠವಾದಂಥ ಕೊಡುಗೆಗಳನ್ನು ಕೊಟ್ಟಿದ್ದೇವೆ. ಒಂದು ಒಳ್ಳೆಯ ಯೋಚನೆಯಿಂದ ಇನ್ನೊಬ್ಬ ವ್ಯಕ್ತಿಗೂ ಸಹಿತ ನಾವು ಒಳ್ಳೆಯ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿರ್ತೇವೆ. ಒಳ್ಳೊಳ್ಳೆಯ ಕಾರ್ಯಗಳು ಎಲ್ಲಾದರೂ ನಡೆದಿದೆ ಅಂತಂದರೆ ಅದಕ್ಕೆ ಕಾರಣ ಅಥವಾ ಅದಕ್ಕೆ ಮೂಲ ಯಾವುದು? ಮನಸ್ಸು. ಆದರೆ ಎಷ್ಟೋ ಸಾರಿ ನಾವು ಹೇಳ್ತೇವೆ, ಏನು ಮಾಡೋದು, ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲೇ ಇಲ್ಲ, ಅದಕ್ಕೆ ಹಾಗಾಗಿಬಿಡ್ತು. ಅದಕ್ಕೆ ಮನಸ್ಸು ಕಂಟ್ರೋಲಲ್ಲಿ ಇಲ್ಲದಿದ್ದಾಗ ಅನೇಕ ರೀತಿಯಾದಂತಹ ಸಮಸ್ಯೆಗಳು ನಮಗೆ ನಾವೇ ತಂದುಕೊಂಡಿರ್ತೇವೆ ಅಥವಾ ಬೇರೆಯವರಿಗೂ ತಂದೊಡ್ಡಿರ್ತೇವೆ. ಈ ಮನಸ್ಸು ಕಂಟ್ರೋಲಲ್ಲಿ ಇಲ್ಲದೇ ಇರುವಾಗ ಅನೇಕ ರೀತಿಯಾದಂತಹ ಚಟಗಳಿಗೂ ಒಳಗಾಗಿರ್ತೇವೆ. ಹೀಗೆ ಮನಸ್ಸು ಅನ್ನುವಂಥದ್ದು ಚಂಚಲ ಅಂತ ಕೊನೆಗೆ ಏನು ಮಾಡ್ತೇವೆ, ಮನಸ್ಸಿಗೆ ಒಂದು ಟೈಟಲನ್ನು ಕೂಡ ಕೊಡ್ತೇವೆ. ಆದರೆ ಈ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ, ಮನಸ್ಸನ್ನು ಒಂದು ಮ್ಯಾನೇಜ್ ಮಾಡೋದಕ್ಕೂ ನಾವು ಬಯಸ್ತಾ ಇರ್ತೇವೆ. ನಾನು ಯಾವ ರೀತಿ ಅಂದ್ಕೊಳ್ತೀನೋ ಅದೇ ಥರ ಮನಸ್ಸು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದ್ದರೆ, ಚಂಚಲವಾಗಿಲ್ಲದೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕೂಡ ಯೋಚಿಸಿರ್ತೇವೆ. ಮೆಡಿಟೇಷನ್ ಇರ್ಬೋದು, ಹೀಲಿಂಗ್ ಇರ್ಬೋದು, ಇನ್ನೂ ಅನೇಕ ವಿಧಾನಗಳ ಮೂಲಕ ಈ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ನೋಡಿರ್ತೇವೆ. ಅಥವಾ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಅದನ್ನು ಮ್ಯಾನೇಜ್ ಮಾಡೋದಕ್ಕೂ ಸಹಿತವಾಗಿ ಕಲ್ತಿರ್ತೇವೆ ಕೂಡ ಕೆಲವೊಂದು ಹಂತದವರೆಗೆ. ಅದೇ ರೀತಿ ಈ ಮನಸ್ಸು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸೋದಕ್ಕೆ, ಅದಕ್ಕೆ ಸರಿಯಾದಂತಹ ದಿಶೆಯನ್ನು ಕೊಡೋದಕ್ಕೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಬಣ್ಣ ಕೂಡ ನಮಗೆ ಸಹಾಯ ಮಾಡುತ್ತೆ. ಹಾಗಾದರೆ ಆ ಬಣ್ಣ ಯಾವುದು ಅಂದರೆ, ಈ ರೀತಿಯ ಒಂದು ಮನಸ್ಸನ್ನು ನಿಗ್ರಹಿಸೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ, ಜೊತೆಗೆ ಹಲವರಿಗೆ ಹಲವಾರು ರೀತಿಯ ಅಡಿಕ್ಷನ್ ಇರುತ್ತೆ. ಈಗ ಕೆಲವರಿಗೆ ಟಿ ವಿ ನೋಡೋದು ಒಂದು ಅಡಿಕ್ಷನ್ ಇರುತ್ತೆ, ಕೆಲವರಿಗೆ ಏನಾದರೂ ಸ್ಮೋಕ್ ಮಾಡೋದಿರುತ್ತೆ, ಕೆಲವರಿಗೆ ಡ್ರಿಂಕ್ಸ್ ಮಾಡೋದಿರುತ್ತೆ. ಈ ರೀತಿ ಹಲವಾರು ರೀತಿಯ ಅಡಿಕ್ಷನ್ಗಳಿಗೆ ಮನುಷ್ಯ ಒಳಗಾಗಿರ್ತಾನೆ. ಅದರಲ್ಲಿಯೂ ನಮಗೆ ಅತಿ ದೊಡ್ಡ ಅಡಿಕ್ಷನ್ ಅಂತ ಕಾಣೋದು ಡ್ರಿಂಕ್ಸ್ ಇರ್ಬೋದು, ಸ್ಮೋಕ್ ಇರ್ಬೋದು. ಯಾಕೆ ಅಂತಂದರೆ ಅವರು ಸ್ಮೋಕ್ ಮಾಡಿ 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 ಅವರಿಗೆ ಬಾಯಿ ಕ್ಯಾನ್ಸರ್ ಆಯಿತು ಅನ್ನೋದನ್ನು ಕೇಳಿರ್ತೇವೆ, ಅಥವಾ ಲಂಗ್ಸ್ ಪ್ರಾಬ್ಲಮ್ ಆಯಿತು ಅಂತ ಕೇಳಿರ್ತೇವೆ. ಕುಡಿದು ಅವನ ಲಿವರ್ ಏನೋ ಹಾಳಾಗೋಯ್ತಂತೆ, ಕಿಡ್ನಿ ಎಲ್ಲ ಫೇಲ್ ಆಗೋಯ್ತಂತೆ, ಅದಕ್ಕೆ ತೀರ್ಕೊಂಡ್ರಂತೆ, ತುಂಬ ಕುಡಿತಿದ್ನಂತೆ, ಈ ರೀತಿ ಕೇಳ್ತೇವೆ. ಅಂದರೆ ನಮ್ಮನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಒಂದು 5ರಿಂದ 6 ಇಂಚು ಒಂದು ಸಿಗರೇಟಿಗಿರುತ್ತೆ. ನಮ್ಮನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಒಂದು ಚಿಕ್ಕ ಬಾಟಲಿಗಿರುತ್ತೆ. ಇದು ಇಡೀ ಮನಸ್ಸನ್ನು, ಶರೀರವನ್ನು ಸಹಿತ ಕಂಟ್ರೋಲ್ ಮಾಡಿಬಿಡತ್ತೆ. ಹಾಗಾದರೆ ಈ ಅಡಿಕ್ಷನು, ಅದರಲ್ಲಂತೂ ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಟಿ ವಿ ನೋಡೋದು, ಇದು ಕೂಡ ಒಂದು ಅಡಿಕ್ಷನು. ಮಕ್ಕಳನ್ನಂತೂ ಟಿ ವಿ ಮುಂದೆ ಎಪ್ಸೋದು ಕಷ್ಟ. ಎಕ್ಸಾಮ್ ಮುಗೀತು, ರಜೆ ಬಂತು ಅಂತಂದರೆ ತುಂಬ ಕಷ್ಟ ಅಂತ ಅಂದ್ಕೊಳ್ತೇವೆ. ಹಾಗಾದರೆ ಈ ಒಂದು ಅಡಿಕ್ಷನ್ಗಳಿಗೆ ನಾವು ಯಾವ ರೀತಿಯಾದಂತಹ ಬಣ್ಣವನ್ನು ಉಪಯೋಗಿಸೋದ್ರ ಮುಖಾಂತರ ಈ ಅಡಿಕ್ಷನನ್ನು ತಡಿಬೋದು ಅಂದರೆ ಅದು ಪಿಂಕ್ ಕಲರ್. ಹಾಗಾದರೆ ಪಿಂಕ್ ಕಲರನ್ನು ಹೇಗೆ ಉಪಯೋಗಿಸ್ಬೇಕು? ಈಗ ಅಂದ್ಕೊಳ್ಳೋಣ, ಒಬ್ಬ ವ್ಯಕ್ತಿ ಸ್ಮೋಕ್ ಮಾಡ್ತಾ ಇದ್ದಾನೆ, ಅದಕ್ಕೆ ಅಂಗೈಯಲ್ಲಿ ಈ ಒಂದು ಭಾಗದಲ್ಲಿ ಪಿಂಕ್ ಕಲರನ್ನು ಹಾಕುವಂಥದ್ದು. ಈ ಪಿಂಕ್ ಕಲರನ್ನು ರೆಗ್ಯುಲರ್ ಹಚ್ಚೋದ್ರ ಮುಖಾಂತರ ಹೇಗೆ ಮಾಡೋದು? ಬೆಳಗ್ಗೆ ಎಲ್ಲ ಏನೋ ಒಂದು ಕೆಲಸದಲ್ಲಿ ಹೋಗಿಬಿಡುತ್ತೆ, ನೀರಲ್ಲೆಲ್ಲ ಹೋಗಿಬಿಡುತ್ತೆ. ಕೆಲವರು ಬೆಳಗ್ಗೆ ಹಾಕ್ಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅಂತಂದರೆ ಸರಿ, ಆಫೀಸಿಗೆ ಹೋಗಬೇಕು, ಇನ್ನೇನೋ ಕೆಲಸ ಇರುತ್ತೆ. ರಾತ್ರಿಯ ಸಮಯದಲ್ಲಿ ಮಲಗುವಾಗ ಹಚ್ಕೊಂಡು ಇದನ್ನು ಮಲಗ್ಬೋದು. ಹಾಗೆಯೇ ಬೆಳಗ್ಗೆ ಹಾಕಿದ್ರೆ ತುಂಬ ಒಳ್ಳೆಯದು, ಆದರೆ ಸಾಧ್ಯವೇ ಇಲ್ಲ ಅಂತಂದರೆ ರಾತ್ರಿ ಹಾಕ್ಬೋದು. ಅದೇ ರೀತಿ ಈಗ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಅದಕ್ಕೆ ನಾವು ಈ ಭಾಗದಲ್ಲಿ ಪಿಂಕ್ ಕಲರನ್ನು ಹಚ್ಚೋದ್ರ ಮುಖಾಂತರ ಅವರು ಡ್ರಿಂಕ್ಸ್ ಮಾಡೋದನ್ನು ಮೊಟ್ಟ ಮೊದಲು ಒಂದೇ ಸಾರಿ ನಿಲ್ಲಿಸ್ಬಿಡಲ್ಲ, ದಿನಾಲೂ ಹಚ್ಚುತ್ತಾ ಬರಬೇಕು.
ಹಚ್ಚುತ್ತಾ ಬಂದಾಗ ಅವರು ಕುಡಿಯುವಂತಹ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಮೊಟ್ಟ ಮೊದಲನೇದಾಗಿ. ನಂತರ ನಿಧಾನವಾಗಿ ಇದು ಬದಲಾಗುತ್ತೆ. ಯಾಕೆ ಅಂತಂದರೆ ಇದು ಅವರ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ, ಮನಸ್ಸಿನ ವಿಚಾರಗಳನ್ನು ಬದಲಾಯಿಸೋದಕ್ಕೆ ಸಹಾಯ ಮಾಡುತ್ತೆ. ಯಾಕೆ ಅಂತಂದರೆ ಅದು ಮೊಟ್ಟ ಮೊದಲು ಉದ್ಭವಿಸಿದ್ದಲ್ಲಿ ಮನಸ್ಸಿನಲ್ಲಿ. ಹಾಗೆಯೇ ಟಿ ವಿ ನೋಡ್ತಿರ್ತಾರೆ, ಅತಿಯಾಗಿ ಟಿ ವಿ ನೋಡ್ತಿರ್ತಾರೆ ಅಂತಂದರೆ ಈ ಭಾಗದಲ್ಲಿ, ಹೆಬ್ಬೆಟ್ಟಿನ ಈ ಭಾಗದಲ್ಲಿ ಪಿಂಕ್ ಕಲರನ್ನು ಹಚ್ಚೋದ್ರ ಮುಖಾಂತರ ಅವರಿಗೆ ಸಾಕು ನೋಡಿದ್ದು ಅಂದರೆ ಆ ಪ್ರಮಾಣ ಕಡಿಮೆ ಮಾಡ್ತಾ ಬರ್ತಾರೆ. ಆ ನಂತರದಲ್ಲಿ ಅದನ್ನು ನಿಲ್ಲಿಸೋದಕ್ಕೂ ಇದು ಸಹಾಯ ಮಾಡುತ್ತೆ. ಹೀಗೆ ಈ ಒಂದು ಕಲರ್ನ ಮುಖಾಂತರ ಮನಸ್ಸನ್ನೇ ಮ್ಯಾನೇಜ್ ಮಾಡ್ಬೋದು, ಅಡಿಕ್ಷನ್ಗಳಿಂದ ನಾವು ದೂರ ಮಾಡ್ಬೋದು. ಕೆಲವರು ಅನ್ಕೋಬೋದು ಒಂದು ಕಲರ್ ಹಚ್ಚಿದ್ರೆ ಆಗಿಬಿಡತ್ತಾ, ಒಂದು ಕಲರಿಂದ ಏನಾಗ್ಬಿಡತ್ತೆ ಅಂತ. ಎಲ್ಲದಕ್ಕೂ ಸಹಿತವಾಗಿ ತನ್ನದೇ ಆದಂಥ ಶಕ್ತಿ ಇರುತ್ತೆ. ಅದು ಕಲರ್ ಇರ್ಬೋದು, ಕಲರ್ಗೆ ತನ್ನದೇ ಆದಂಥ ಫ್ರೀಕ್ವೆನ್ಸಿ ಇರುತ್ತೆ. ನಮ್ಮಲ್ಲೂ ಕೂಡ ನಮ್ಮದೇ ಆದಂಥ ಫ್ರೀಕ್ವೆನ್ಸಿ ಇರುತ್ತೆ. ನಮ್ಮ ಆರ್ಗನ್ಸ್ಗಳಿಗೆ ಅಂದರೆ ಅಂಗಾಂಗಗಳಿಗೂ ತನ್ನದೇ ಆದಂಥ ಫ್ರೀಕ್ವೆನ್ಸಿ ಇರುತ್ತೆ. ಆ ಒಂದು ಫ್ರೀಕ್ವೆನ್ಸಿಗೆ ತಕ್ಕದಾದಂತಹ ಕಲರನ್ನು ನಾವು ಉಪಯೋಗಿಸಿದಾಗ ಆ ಒಂದು ರಿಸಲ್ಟ್ ಕಂಡು ಬರುತ್ತೆ. ನನಗೆ ಹಚ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ, ಬಿಟ್ಬಿಡಿ, ಯಾರು ಒತ್ತಾಯ ಮಾಡ್ತಾರೆ. ಆದರೆ ಉಪಯೋಗಿಸೋರು ಉಪಯೋಗಿಸ್ಕೊಂಡು ಇದರ ಲಾಭವನ್ನು ಪಡ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.